ನಮಸ್ತೆ. ಸಾರಿ ಮ್ಯಾಮ್, ಐ ಆಮ್ ನೀಲ್. ಓಹ್, ನೀನೇನಾ ನೀಲ್? ಆರ್ಯ ನಿನ್ನ ಬಗ್ಗೆ ಹೇಳಿದ್ದ. ವಾಟ್? ಆರ್ಯ ಸರ್ ನನ್ನ ಬಗ್ಗೆ ಹೇಳ್ತಾ ಇದ್ರ? ಮೀನ್ ಸೀರಿಯಸ್ಲಿ ಐ ಕಾಂಟ್ ಬಿಲೀವ್ ದಟ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿರಪ್ಪ. ಓ, ನೀನೇನ ಆ ಪ್ರತಿಭಾವಂತ? ನೋಡೋಕ್ಕೆ ಲಕ್ಷಣವಾಗಿದೆಯಾ, ಆದರೆ ತುಂಬ ಫಾಸ್ಟ್ ಅಂತ ಅನಿಸುತ್ತೆ. ವೆರಿ ಟ್ರೂ ಮ್ಯಾಮ್, ವೆರಿ ಟ್ರೂ. ನೀಲ್, ಕಮ್ ಡೌನ್. ಯಾ. ನೀಲ್ ಜ್ಯೂಸ್. ಹೇ ಮಾನ್ಸಿ, ಇಟ್ಸ್ ಓಕೆ. ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡಬೇಕು. ಪರವಾಗಿಲ್ಲ. ಬಟ್ ಇಷ್ಟು ಬೇಗ? ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲ ಇಲ್ಲ ಮ್ಯಾಮ್, ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಇಂಟೀರಿಯರ್ ಡೆಕೋರ್ ಬಗ್ಗೆ ಆರ್ಯ ಸರ್ ಇಂಟರ್ವ್ಯೂಲಿ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೆ. ಆ್ಯಂಡ್ ಇವಾಗ ನೋಡಿ ಬಹಳ ಖುಷಿ ಆಯಿತು ಮ್ಯಾಮ್. ವೆರಿ ಬ್ಯೂಟಿಫುಲ್. ಇನ್ನೊಂದ್ಸಲ ಬರ್ತೀನಿ. ಶೋರ್. ಥ್ಯಾಂಕ್ ಯು. ಸಿ ಯು ಮಾನ್ಸಿ. ಬಾಯ್, ಟೇಕ್ ಕೇರ್. ಬಾಯ್. ಹಲೋ ಮಮ್ಮ, ಹೋಗಿದ್ದೆ. ಇಲ್ಲ, ಮನೆಯಲ್ಲಿ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ಯಾವುದೋ ಒಂದು ಡೋರ್ ಕ್ಲೋಸ್ ಆಗಿತ್ತು, ಓಪನ್ ಮಾಡೋಕ್ಕಾಗಿಲ್ಲ. ಐ ಆಮ್ ಶ್ಯೂರ್ ಮಮ್ಮ ಅವರು ಅಲ್ಲಿಲ್ಲ. ಆ್ಯಂಡ್ ನಾವು ನಮ್ಮ ಆಫೀಸ್ ಮೀರಾ ಒಂದು ಡ್ಯೂಟಿ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ನಾನು ವರ್ಧನ್ ಗ್ರೂಪಲ್ಲಿ ಇರೋಷ್ಟು ದಿನ ಮೀರಾ ಗೆರೆನ ದಾಟೋ ಹಾಗಿಲ್ಲ. ಏನಾದರೂ ದಾಟಿದ್ರೆ ನಾನು ಕೆಲಸ ಕಳ್ಕೊತೀನಿ. So let me do a damn order. And ಮಾಮ, ನನಗೀಗ ಒಂದು ಗಿಡರ್ ಕ್ಲಾಸ್ ಇದೆ ಕಮಲಮ್ಮನ ವಠಾರದಲ್ಲಿ. ಸೊ ಅದು ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಓಕೆನಾ? See you. Bye. ಏ ಅನು, ಇನ್ನೂ ಫೇಸ್ಬುಕ್ ನೋಡ್ತಾನೆ ಕೂತಿದ್ಯಾ? ಹೌದು. ನಿನ್ ತಲೆ ಆರ್ಯ ಸರ್ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಕೊರಗ್ತಿದೆ. ಈಗ ದಾರಿ ಸಿಕ್ಕಿದ್ರು ನೋವೇ ಬೋರ್ಡ್ ಹಾಕೊಂಡಿದ್ಯಾ? ಏನ್ ದಾರಿ ಸಿಕ್ಕಿದ್ಯೆ? ಆರ್ಯ ಸರ್ನ ಕೇಳು, ಮೀಟ್ ಮಾಡೋಣವಾ ಅಂತ. ಏನು ಮೀಟ್ ಮಾಡೋಣವಾ ಅಂತನಾ? ಸರ್ ಬೆಂಗಳೂರಲ್ಲೇ ಇದ್ದಾರೆ ಅಂತ ಗೊತ್ತಾದ್ಮೇಲೂ ಯಾಕೆ ವೆಯ್ಟ್ ಮಾಡ್ತಿದ್ಯಾ? ಏ ಕೇಮಣ್ಣ, ನಿಂತ್ಕೋ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಯಾರನ್ನ? ಗುದ್ಬಿಡ್ತೀನಿ. ಅನು, ನಗೋದಲ್ಲ. ಈ ಥರ ಭಯ ಪಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಆರ್ಯ ಸರ್ಗೆ ಫೇಸ್ಬುಕ್ಕಲ್ಲೇ ಕಾಲ್ ಮಾಡು. ಹೇಗಿದ್ರು ನೋಟಿಫಿಕೇಶನ್ ಹೋಗುತ್ತಲ್ವಾ, ಆಮೇಲೆ ಅವರೇ ಕಾಲ್ ಮಾಡ್ತಾರೆ. ಹಾಗಂತ್ಯಾ? ಅನು ಸರ್, ಎವ್ರಿಥಿಂಗ್ ಓಕೆ ಸರ್? ಯಾ, ನೀನು ಹೊರಗಿರು. ಹಲೋ. ಹಲೋ ಸರ್, ಕೇಳಿಸ್ತಿದ್ಯಾ? ಹಾನು, ಹೇಳು. ಸರ್, ಯಾಕಿಷ್ಟು ಮೆತ್ತಗೆ ಮಾತಾಡ್ತಿದ್ದೀರಾ? ಬ್ಯುಸಿ ಇದ್ದೀರಾ? ಇಲ್ಲ ಇಲ್ಲ, ಏನಿಲ್ಲ. ನಾನು ಕಳಿಸಿದ ಮೆಸೇಜ್ ನೋಡಿ ಕಾಲ್ ಮಾಡಿದ್ಯಾ? ಹೌದು ಸರ್, ನೀವು ಫೇಸ್ಬುಕ್ಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತದೆ ಗೊತ್ತಾ? ಸರ್, ಹೇಳದ್ನಲ್ಲ ಹೊರಗಿರು ಅಂತ. ನಾನು ಕೆಲಸದಲ್ಲಿದ್ದೀನಿ, ಹೊರಗಿರು, ಡಿಸ್ಟರ್ಬ್ ಮಾಡಬೇಡ. ಬ್ಲಾಕ್ ಕಾಫಿ ಏನಾದರೂ ಬೇಕಂತ ಕೇಳಕ್ಕೆ ಬಂದೆ ಸರ್. ಯಾನು? ಸರ್, ನಾನು ನಿಮಗೆ ರಾಂಗ್ ಟೈಮಲ್ಲಿ ಕಾಲ್ ಮಾಡಿದೆ ಅನ್ಸುತ್ತಲ್ವಾ? ಇಲ್ಲ ಅನು, ನಿಜ ಹೇಳಬೇಕು ಅಂತಂದರೆ
ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಂತಿದ್ದೆ. ನೀನು ಸರಿಯಾದ ಸಮಯಕ್ಕೇ ಕಾಲ್ ಮಾಡಿದ್ಯಾ. ಹೇಳನು, ಹೇಗಿದೆಯಾ? ಸರ್, ಲಂಡನ್ ಪ್ರಯಾಣ ಹೇಗಾಯಿತು? ಬೆಂಗಳೂರಿಗೆ ಬಂದ್ರಾ ಸರ್? ಮನೇಲೇ ಇದ್ದೀರಾ? ಅಯ್ಯಯ್ಯೋ, ಕೊಳವೆ ಹತ್ರ ಯಾರು ಇಲ್ಲ. ನೀರು ನಿಂತೋಯ್ತೋ ಅಥವಾ ನೀರೇ ಬಂದಿಲ್ವಾ? ಅನು, ಅಮ್ಮ. ಜನ ಯಾರು ಇಲ್ವಲ್ಲಪ್ಪ. ಲೇ ಅನು, ರಮ್ಯಾ, ಏನು ಮಾಡ್ತಿದ್ದೀರಾ? ಓದ್ಕೊಂತಿದ್ವಿ ಆಂಟಿ. ಸರಿ ಸರಿ. ಅಯ್ಯೋ, ಇನ್ಯಾವಾಗ ನೀರು ಬರ್ತದೋ. ಅಯ್ಯೋ, ಸಾರಿ ಸರ್, ಅಮ್ಮ ಬಂದ್ಬಿಟ್ರು. ಪರವಾಗಿಲ್ಲ, ಹೇಳನು, ಹೇಗಿದೆಯಾ? ಇಲ್ಲ ಸರ್, ಎಲ್ಲ ಓಕೆ ಇಲ್ಲ. ನಿಮ್ಮ ಹತ್ರ ಮಾತಾಡೋಕ್ಕೂ ಆಗದೆ, ಫೋನು ಮೆಸೇಜು ಇಲ್ಲದೆ, ನೀವು ಯಾವಾಗ ಸಿಗ್ತೀರೋ ಅಂತ ಕಾಯ್ತಾ ಕೂತಿದ್ದೀನಿ ಗೊತ್ತಾ. ಎಲ್ಲರ ಮುಂದೆ ನಾನು ಆರಾಮಾಗಿದ್ದೀನಿ ಅನ್ನೋ ಥರ ನಟಿಸ್ತಿದ್ದೀನಿ ಅಷ್ಟೇ. ಆದರೆ ನಿಮ್ಮನ್ನು ನೋಡದೆ ತುಂಬ ದಿವಸ ಆಯಿತು ಸರ್. ಅನು, ಅಪ್ಪ ಬರ್ತಿದ್ದಾರೆ. ಕಾರ್ಪೊರೇಟ್ ಲಾ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಕಾರ್ಪೊರೇಟ್ ಲಾ ಬಗ್ಗೆ ಡೌಟ್ ಇತ್ತು ಅಂಕಲ್, ಅದಕ್ಕೆ ಫೋನ್ ಮಾಡಿ ಕೇಳ್ತಿದ್ವಿ. ಕೇಳ್ಕೊಳ್ಳಿ, ಆದರೆ ಚೆನ್ನಾಗಿ ಓದಬೇಕು. ಹಲೋ ಸರ್. ಅನು, ಒಬ್ಬೊಬ್ಬರ ಹತ್ರನೂ ಒಂದೊಂದು ಸುಳ್ಳು ಹೇಳ್ತಿದ್ಯಾ. ಇನ್ಯಾರಾದರೂ ಬಂದರೆ ಕಸ್ಟಮರ್ ಕೇರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತೀಯಾ? ನೀವು ನಗಬೇಡಿ ಸರ್, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಿಜ ಹೇಳಬೇಕು ಅಂತಂದರೆ ನಮ್ಮಿಬ್ಬರ ಪರಿಸ್ಥಿತಿನೂ ಒಂದೇ ಅನು. ಅಂದ್ರೆ ಸರ್, ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲೂ ಇದೆಯಾ? ಸುಬ್ಬು, ಏನು ನೋಡ್ತಿದ್ಯಾ? ಮಗಳು ಫೋನಲ್ಲಿ ಮಾತಾಡ್ತಾ ಇದ್ಲು, ಇನ್ನೂ ಮಾತಾಡ್ತಾನೆ ಇದ್ದಾಳೇನೋ ಅಂತ ನೋಡ್ತಾ ಇದ್ದೆ. ನಾನು ನೋಡಿದಾಗಲೂ ಫೋನಲ್ಲೇ ಮಾತಾಡ್ತಿದ್ಲು. ಅಲ್ಲ, ಫೋನಲ್ಲಿ ಮಾತಾಡೋದು ದೊಡ್ಡ ಸಾಧನೆನಾ? ಬಗ್ಗಿ ನೋಡ್ತಿದ್ಯಲ್ಲ. ಅಲ್ಲ ಕಣೆ, ನಿನಗೆ ಕಾರ್ಪೊರೇಟ್ ಲಾ ಬಗ್ಗೆ ಗೊತ್ತಾ? ಹಾ?